ಬಿಗ್ ಬಾಸ್ ಮನೆಯಲ್ಲಿ ಆ ಜಗಳಗಳು ಅದೆಂಗ್ ಸೃಷ್ಟಿ ಆಗ್ತಾವ ಅಂತಾನೆ ಹೇಳಕ್ಕಾಗಂಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸುದೀಪ್ ಅವರು ಒಂದು ಸ್ಪೆಷಲ್ ಪವರ್ ಕೊಟ್ಟಿದ್ದಾರ ಸಿರಿ ಅವ್ರಿಗೆ. ಆ ಒಂದು ಪವರ್ ಕೊಟ್ಟಿದ್ದಾರಲ್ವಾ, ಹೌದು, ಅವರಿಗೆ ಒಂದು ಪವರ್ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ಬಿಗ್ ಬಾಸ್ ಮನ್ಯಾಗ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ನೀವೇ ಜವಾಬ್ದಾರಿಯಾಗಿ ತಗೊಂಡು ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕಂತೇಳಿ ಸುದೀಪ್ ಸರ್ ಅವರು ಒಂದು ಸ್ಪೆಷಲ್ ಪವರ್ ಕೊಟ್ಟಿದ್ದಾರೆ. ಈ ಪವರ್ ಅವರಿಗೆ ಅಲ್ಲ, ಸಿರಿ ಅವ್ರಿಗಂತಾನೆ ಅಲ್ಲ, ಬೇರೆ ಯಾರಿಗೆ ಕೊಟ್ಟಿದ್ರು ಕೂಡ ಆ ಒಂದು ಪವರ್ ಕೊಟ್ಟಿದ್ದಾರಲ್ವಾ ಅದನ್ನ ಯೂಸ್ ಮಾಡ್ಕೊಳ್ತಿದ್ರ ಅಂತಾನೆ ಹೇಳ್ಬೋದು. ಇಲ್ಲಿ ಸಿರಿ ಅವರು ಅಂತಂದ್ರೆ ಇನ್ನೂ ಜಾಸ್ತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಕರೆಕ್ಟ್ ಆಗಿದ್ದಾರ, ಕರೆಕ್ಟ್ ಆಗಿ ಮಾತಾಡ್ತಿದಾರ, ಯಾರ ಹತ್ರನೂ ತುಂಬಾ ಕ್ಲೋಸ್ ಆಗಿಲ್ಲ, ಯಾರ ಹತ್ರನೂ ತುಂಬಾ ದ್ವೇಷದಿಂದನೂ ನಡ್ಕೊಳ್ತಿಲ್ಲ. ಅವರು ಯಾವಾಗ ಹೆಂಗ್ ಬೇಕೋ ಸಮಯಕ್ಕೆ ತಕ್ಕಂತೆ ಮಾತಾಡೋದು, ಅವ್ರ ಜೊತೆ ಕ್ಲೋಸ್ ಆಗಿರೋದು ಅಷ್ಟೇ ಅವ್ರು ಇದ್ದಾರ. ಅದು ಎಲ್ರಿಗೂ ಗೊತ್ತಿದೆ, ಚೆನ್ನಾಗಿದ್ದಾರೆ ಅವರು. ಈ ಬಿಗ್ ಬಾಸ್ ಮನೆಗೆ ಎಲ್ಲರೂ ಅವ್ರ ಆಟ ಅವ್ರು ಆಡಕತ್ತಾರಲ್ವ, ಹಂಗೆ ಇವ್ರು ಕೂಡ ತಮ್ಮ ಆಟ ತಾವು ಆಡಕತ್ತಾರ. ತುಂಬಾ ಸಲ ಅವ್ರಿಗೂ ಹೇಳಿದಾರ. ಯಾಕಂತಂದ್ರೆ ಏನಂತಂದ್ರ, ನೀವು ಈ ಬಿಗ್ ಬಾಸ್ ಮನೆಗೆ ಇದ್ದೀರಿ, ನಿಮ್ಮ ಆಟ ನೀವು ಸ್ಟಾರ್ಟ್ ಮಾಡಿ ಅಲ್ಲ, ಯಾಕಷ್ಟು ಸೈಲೆಂಟ್ ಆಗಿದ್ದೀರಾ, ನೀವು ತುಂಬಾ ವೈಲೆಂಟ್ ಆಗ್ಬೇಕು ಅಂತೆಲ್ಲ ಹೇಳಿದ್ರಲ್ವ. ಅವರು ಇವಾಗ ವೈಲೆಂಟ್ ಆಗಕತ್ತಿರೋದು ಎಲ್ರಿಗೂ ಕಾಣಿಸಕತ್ತದ ಅಂತಾನೆ ಹೇಳ್ಬೋದು. ಅದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ರಲ್ವಾ, ಆ ಒಂದು ಟಾಸ್ಕ್ ಅಲ್ಲಿ ಅವರು ಹೇಳಕತ್ತಿದ್ರು. ಅಂದ್ರೆ ತುಕಾಲಿ ಅವ್ರನ್ನ ಕರ್ಕೊಂಡು ಅವರಿಗೆ ಕ್ವಶನ್ ಕೇಳಕತ್ತಿದ್ರು, ಹೆಡ್ಲೈನ್ಸ್ ಹೇಳ್ಬೇಕಲ್ವಾ, ಈಗ ಏನೇನ್ ಮಾಡಿದ್ದಾರೆ ಏನೇನಿಲ್ಲ ಅಂತ ಹೇಳಿ. ಅದಕ್ಕೆ ನಿಮ್ ಮೈಕ್ ಇಷ್ಟು ದಿನ ಆಯ್ತು ಬಂದು ನೀವು ಬಿಗ್ ಬಾಸ್ ಮನ್ಯಾಗ ಅದನ್ನ ಕರೆಕ್ಟ್ ಮಾಡ್ಕೋಬೇಕು, ಅದನ್ನ ನಾವು ಪದೇ ಪದೇ ಹೇಳ್ಬೇಕಾ, ಅದನ್ನ ನಾವು ಹೇಳಿದ್ರು ಕೂಡ ನೀವು ಈ ತರ ಜಗಳ ಮಾಡ್ತೀರಾ. ನಾನು ಮೈಕಲ್ಲಿ ಹೇಳಿದ್ರೆ ನಿಮ್ಮ ಮೇಲೆ ನೀವು ಹಾಕೊಂಡು ಯಾಕೆ ಹಿಂಗ್ ಮಾಡಕತ್ತೀರಿ, ಈ ತರ ನಡ್ಕೊಳ್ಳೋದು ಎಷ್ಟು ಸರಿ, ನೀವು ಹಿಂದೆ ಒಂದು ಮುಂದೆ ಒಂದು ಮಾಡಿಲ್ಲ ಅಂತ ಹೇಳ್ತಿದ್ದೀರಾ, ಅದೇ ಮಾಡ್ತಾ ಇದ್ದೀರಾ ನೀವು, ಅದೇ ಮಾಡಿದ್ರಿ ನೀವು ಅಂತ ಹೇಳಿ ತುಂಬಾ ವೈಲೆಂಟ್ ಆಗಿ ಮಾತಾಡಿದ್ರು ಸಿರಿ ಅವ್ರು ಅಂತಾನೆ ಹೇಳ್ಬೋದು. ಬಟ್ ಅವ್ರ ಪ್ರಕಾರ ಅದು ವೈಲೆಂಟ್ ಅಲ್ಲ, ಆದ್ರೆ ನಮ್ಮ ಪ್ರಕಾರ ಅದು ವೈಲೆಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಏನೇ ಮಾತಾಡಿದ್ರು ಕೂಡ ಇಷ್ಟು ದಿನ ತುಂಬ ಸೈಲೆಂಟ್ ಆಗಿ ಮಾತಾಡಿದ್ದು ಹಂಗೆಲ್ಲ ಮಾತಾಡ್ತಿದ್ರು ಅವರು. ಆದ್ರೆ ಈಗ ಅವ್ರಿಗೆ ಒಂದು ಸ್ಪೆಷಲ್ ಪವರ್ ಬಂದದಲ್ವಾ, ಆ ಒಂದು ಸ್ಪೆಷಲ್ ಪವರ್ ಇಂದಾಗಿನೇ ಅವ್ರು ಸ್ವಲ್ಪ ಜಾಸ್ತಿ ಮಾತಾಡಕತ್ತಾರ ಅಂತಾನೆ ಹೇಳ್ಬೋದು. ಆ ಪವರ್ ಯಾರಿಗೆ ಬಂದ್ರು ಕೂಡ ಹಂಗೆ ಮಾತಾಡ್ತಾರೆ, ಇಲ್ಲ ಅಂತಲ್ಲ. ಈ ಒಂದು ಮಾತಿಂದಾಗಿ ತುಕಾಲಿ ಅವ್ರಿಗೆ ತುಂಬಾ ಬೇಜಾರಾಗಿದೆ. ನನ್ನ ಕುರಿ ಮಾಡಕತ್ತು ಬಿಟ್ಟಿದಾರ, ಈ ಒಂದು ಸಭೆಯಲ್ಲಿ ಯಾವ ತರ ಮಾತಾಡ್ತಿದಾರ ನೋಡಿ, ಅವರು ನನ್ನ ಟಾರ್ಗೆಟ್ ಮಾಡಕತ್ತಿದಾರ, ಬಿಗ್ ಬಾಸ್ ನನ್ನ ಬಚಾವ್ ಮಾಡಿ ಅಂತ ಹೇಳಿ ಹೇಳಕತ್ತಿದ್ರು. ಅದಕ್ಕೆ ಸಿರಿ ಮತ್ತೆ ಎಷ್ಟು ಕೋಪ ಬಂದದ, ಇಲ್ಲ ನಾವೆಲ್ಲಿ ಆ ತರ ಮಾಡಕತ್ತಿದ್ವಿ, ನೀವು ಹಂಗ ಅನ್ಕೊಳಕತ್ತೀರಿ, ನಾವು ಜಸ್ಟ್ ಕ್ವಶನ್ ಕೇಳಕತ್ತೀನಿ ನಾನು, ನೀವು ಆನ್ಸರ್ ಮಾಡಿ, ವಾದ ವಿವಾದ ಮಾಡ್ಬೇಕಲ್ವಾ, ಮಾಡಿ ಅಂತ ಹೇಳಿ ಹೇಳಕತ್ತಿದ್ರು. ಆಮೇಲೆ ಅವರು ಆಡಿಯನ್ಸ್ ಪೌಲ್ ತಗೊಂಡ್ರಲ್ವಾ, ಅವಾಗ ನಮ್ರತಾ ಅವರು ಜಾಯ್ನ್ ಆದ್ರು. ಆ ಒಂದು ಇದರಲ್ಲಿ ಜಾಯ್ನ್ ಆಗ್ಬಿಟ್ಟು ಅವ್ರು ಕೂಡ ಹೇಳಕತ್ತಿದ್ರು, ಹೌದು ನೀವು ಹಿಂದೆ ಮಾತಾಡಿದ್ರ ಈಗೂ ಮಾತಾಡ್ತಿದ್ದೀರಾ, ನೀವು ಅದನ್ನ ಇವಾಗ ತಮಾಷಾಗಿ ಮಾಡಕತ್ತಿದ್ರ, ಬಟ್ ನೀವು ಮಾತಾಡೋದು ಮಾತ್ರ ಪಕ್ಕಾ ನಿಜನೇ ಅಂತ ಹೇಳಿ ನಮ್ರತಾ ಅವರು ಕೂಡ ಹೇಳಿದ್ರಲ್ವಾ. ಇದರಿಂದಾಗಿ ಸಂತೋಷ್ ಅವ್ರಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಅವರು ನನ್ನ ಬಚಾವ್ ಮಾಡಿ ಬಿಗ್ ಬಾಸ್ ಅಂತ ಹೇಳಿ ಹೇಳಿದ್ರು. ಅವರು ಮಾತಾಡಕತ್ತಾರ, ಅದನ್ನ ಕರೆಕ್ಟ್ ಆಗಿ ಮಾತಾಡಿದಿದ್ರೆ ಇಲ್ಲಿ ಒಂದು ಆನ್ಸರ್ ಆಗಿ ಸಿಗ್ತಾ ಇತ್ತು. ಆದ್ರೆ ತುಕಾಲಿ ಅವರು ಇಲ್ಲಿ ತುಂಬಾ ವಾಯ್ಸ್ ರೇಂಜ್ ಮಾಡಿ ಮಾತಾಡಿದ್ರಲ್ವಾ, ಇಲ್ಲಿ ಅವ್ರದೇ ತಪ್ಪಿದೆ, ಅವ್ರೇ ಇದು ಅನ್ನೋ ತರ ಕಾಣಿಸಿತು. ಆದ್ರೆ ಅವ್ರು ಅದನ್ನೇ ನಿಧಾನವಾಗಿ ಹೇಳಿದ್ರೆ ಕರೆಕ್ಟ್ ಆಗ್ತಿತ್ತೇನೋ ಅಂತ ಹೇಳಿ ನನ್ಗೆ ಅನ್ಸಕತ್ತದ. ಮತ್ತೆ ನಿಮ್ಗೆ ಏನ್ ಅನ್ಸಿತು? ಆಮೇಲೆ ಇದರಿಂದಾಗಿ ಸಿರಿ ಅವರು ತುಂಬಾ ವೈಲೆಂಟ್ ಆಗಿದಾರ ಅಂತ ಹೇಳಿ ಅನ್ಸಕತ್ತದ ಇಲ್ವಾ, ಏನ್ ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ.